ಅದು ಹೇಳ್ಕೊಳ್ಳೋದಕ್ಕೆ ಅಲ್ಪಸಂಖ್ಯಾತರ ಶಾಲೆ. ಈ ಶಾಲೆಯ ಉದ್ಧಾರಕ್ಕೆ ಅಂತ ಸರ್ಕಾರ ಲಕ್ಷ ಹಣ ಕೊಟ್ಟಿತ್ತು. ಆದರೆ ಕೆಲವರ ಕಳ್ಳಾಟದಿಂದ ಶಾಲೆ ಅನ್ನೋದು ಅವ್ಯವಸ್ಥೆಯ ಆಗರವಾಗಿದೆ. ಕೊಠಡಿಗಳ ಕೊರತೆ, ಸ್ಟೋರ್ ರೂಮ್ನಲ್ಲೇ ಪಾಠ. ಇದು ಮೌಲಾನಾ ಆಜಾದ್ ಮಾದರಿ ಶಾಲೆ ದುಸ್ಥಿತಿ. ಅರ್ಧಕ್ಕೆ ನಿಂತ ಹೊಸ ಕಟ್ಟಡ ಕಾಮಗಾರಿ, ಅನೈತಿಕ ಚಟುವಟಿಕೆಯ ತಾಣವಾದ ಕಟ್ಟಡ, ಎಲ್ಲೆಂದರಲ್ಲಿ ಬಿರುಕು ಬಿಟ್ಟ ಶಾಲೆಯ ಕೊಠಡಿಗಳು. ಯಾವಾಗ ಗೋಡೆ ಕುಸಿದು ಬೀಳುತ್ತೋ ಗೊತ್ತಿಲ್ಲ. ಇದೇ ಭಯದಲ್ಲೇ ಪಾಠ ಕೇಳೋ ವಿದ್ಯಾರ್ಥಿಗಳು. ಇಲ್ಲಿನ ವಿದ್ಯಾರ್ಥಿಗಳ ಪಾಲಿಗೆ ಸ್ಟೋರ್ ರೂಮ್ಗಳೇ ಕ್ಲಾಸ್ ರೂಮ್ ಆಗಿವೆ. ಹೀಗಾಗಿ ವಿದ್ಯಾಭ್ಯಾಸಕ್ಕೆ ಅಂತ ಬರೋ ಮಕ್ಕಳು ನಿತ್ಯವೂ ಜೀವ ಭಯದಲ್ಲಿ ಬಂದೋಗ್ತಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂಥ ಮೌಲಾನಾ ಆಜಾದ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅವರಿಗೆ ಆದಂತಹ ಒಂದು ಸ್ವಂತ ಕಟ್ಟಡ ಸಹ ಇಲ್ಲ. ಕಟ್ಟಡ ನಿರ್ಮಾಣಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ, ಆದರೂ ಕೂಡ ಆ ಕಟ್ಟಡ ಅರ್ಧಕ್ಕೆ ನಿಂತು ಹೋಗಿಬಿಟ್ಟಿದೆ. ಇನ್ನು ಇರ್ತಕ್ಕಂಥ ಕೊಠಡಿ ಸಹ ಸರಿಯಾದ ವ್ಯವಸ್ಥೆ ಸಹ ಇಲ್ಲ. ಮಕ್ಕಳಿಗೆ ಕೂರಲು ಸಹಾಯದಂಥ ಕೊಠಡಿಗಳು ಕೂಡ ಸಮರ್ಪಕವಾಗಿಲ್ಲ. ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಮೌಲಾನಾ ಆಜಾದ್ ಮಾದರಿ ಇಂಗ್ಲಿಷ್ ಶಾಲೆ. ಈ ಶಾಲೆಯಲ್ಲಿ 6ರಿಂದ 10ನೇ ತರಗತಿವರೆಗೆ ಸುಮಾರು 288 ಮಕ್ಕಳಿದ್ದಾರೆ. ಆದರೆ ಹೇಳ್ಕೊಳ್ಳೋದಕ್ಕೆ ಸರಿಯಾದ ಕೊಠಡಿಗಳಿಲ್ಲ. ಹೀಗಾಗಿ 6ನೇ ತರಗತಿ ಕ್ಲಾಸ್ ರೂಮ್ನಲ್ಲೇ ಸ್ಟೋರ್ ರೂಮ್, ಆಫೀಸ್, ಸ್ಟಾಫ್ ರೂಮ್ ನಡೆಸ್ತಿದ್ದಾರೆ. ಮಳೆಗಾಲ ಶುರುವಾದರೆ ಸಾಕು, ಇಲ್ಲಿನ ಬಹುತೇಕ ರೂಮ್ಗಳು ಸೋರೋದಕ್ಕೆ ಶುರುವಾಗ್ತವೆ. ಇಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಇಲ್ರಿ, ಮತ್ತು ಸೈನ್ಸ್ ಲ್ಯಾಬ್ ಇಲ್ರಿ, ಪ್ಲೇ ಗ್ರೌಂಡ್ ಇಲ್ರಿ, ಮತ್ತು ಟಾಯ್ಲೆಟ್ಸ್ ಕ್ಲಾಸಸ್ ಕಡಿಮೆ ಐತ್ರಿ. ಇಲ್ರಿ ಸರ್, ಕುಂದರಾಕ ಜಾಗ ಇಲ್ರಿ. ಕ್ಲಾಸಸ್ ಕೊಡ್ಬೇಕ್ರಿ, ಸ್ವಂತ ಒಂದು ಬಿಲ್ಡಿಂಗ್ ಕೊಡ್ಬೇಕ್ರಿ, ಪ್ಲೇ ಗ್ರೌಂಡ್ಸ್. ಇನ್ನು ಮೌಲಾನಾ ಆಜಾದ್ ಮಾದರಿ ಶಾಲೆ ಶುರುವಾಗಿದ್ದು 2017ರಲ್ಲಿ. ಹೊಸ ಕಟ್ಟಡ ಕಟ್ಟೋದಕ್ಕೆ ಸರ್ಕಾರ ಲಕ್ಷಾಂತರ ರೂಪಾಯಿ ಹಣ ಹಾಕಿದೆ. ಆದರೆ ಕಾಮಗಾರಿ ಶುರುವಾಗಿದ್ದೇ ಬಂತು. ಆಮೇಲೆ ಯಾರೊಬ್ಬರು ಇತ್ತ ಕಣ್ಣೆತ್ತಿ ನೋಡಿಲ್ಲ. ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಕಳೆದ 4-5 ವರ್ಷದಿಂದ ಕಾಮಗಾರಿ ಸ್ಥಗಿತವಾಗಿದೆ. ಈ ಬಗ್ಗೆ ಅಲ್ಪಸಂಖ್ಯಾತರ ಇಲಾಖೆ ಡಿಡಿ ಅಮಿತ್ರನ್ನ ಕೇಳಿದ್ರೆ ಹೇಳೋದೇ ಬೇರೆ. ಈಗಾಗಲೇ KRDLಗೆ ನೋಟಿಸ್ ಕೊಟ್ಟಿದ್ದೇವೆ ಎಂದಿದ್ದಾರೆ. ಅಲ್ಲಿ ನಮಗೆ ಕಳೆದ 4 ವರ್ಷದ ಕೆಳಗೆ KRDL ವತಿಯಿಂದ 50 ಲಕ್ಷದ್ದು 4 ರೂಮ್ ಕಟ್ಟಬೇಕು ಅಂತ ಅವರಿಗೆ ನಾವು ಕನ್ಸ್ಟ್ರಕ್ಷನಿಗೆ ಅಮೌಂಟ್ ರಿಲೀಸ್ ಮಾಡಿದ್ವಿ. KRDLinದ ಲಾಸ್ಟ್ 2 ಇಯರ್ಸಿಂದ ನಮಗೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಮಾತ್ರ ಮಾಡಿದ್ದಾರೆ, ಫೈನಲ್ ಅದನ್ನ ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ ಅವರು ನಮಗೆ. ನಾವು ಕಂಟಿನ್ಯೂಸ್ ಆಗಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, DC ಅವರಿಂದ ನೋಟಿಸ್ ಕೊಟ್ಟಿದ್ದೀವಿ, ನಮ್ಮ ಡೈರೆಕ್ಟ್ ಆಫೀಸಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಸರ್ಕಾರ ಏನೋ ಲಕ್ಷ ಹಣ ಸುರಿದಿದೆ, ಆದರೆ ಕೆಲವರ ಕಳ್ಳಾಟದಿಂದ ಮಕ್ಕಳಿಗೆ ಅನುಕೂಲ ಆಗ್ತಿಲ್ಲ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋ ಕೆಲಸ ಆಗಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.